ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ನೂತನ ಸಾರಥಿಯಾಗಿ ಚಾಮಲಾಪುರ ಗ್ರಾಮದ ಚಂದ್ರಶೇಖರ್ ಸಿಆರ್ ಅಧಿಕಾರ ಸ್ವೀಕರಿಸಿದರು. ನಾಗಮಂಗಲ ಪಟ್ಟಣದ ಸೌಮ್ಯಕೇಶವ ದೇವಾಲಯದ ಆವರಣದಲ್ಲಿ ಕೇಶವನ ಕ್ಷಮಾಸಮದಲ್ಲಿ ನಾಗಮಂಗಲ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದರು. ಇನ್ನು ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಸಂಚಾಲಕ ಮೀರಾ ಶಿವಲಿಂಗಯ್ಯ ಮತ್ತು ಎಸ್ಎಸಿ ಕಾಲೇಜಿನ ಪ್ರಾಂಶುಪಾಲರಾದ ರವೀಂದ್ರ ಅವರು ಜ್ಯೋತಿ ಬೆಳಗಿಸುವ ಮೂಲಕ ಕನ್ನಡಮಯ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಉದ್ಘಾಟಿಸಿ ನಂತರ ಮೀರಾ ಶಿವಲಿಂಗಯ್ಯ ಮಾತನಾಡಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ವಿಶ್ವೇಶ್ವರಯ್ಯ ಅವರ ಸ್ಮರಣೀಯವಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ನಿರ್ಮಾಣವಾಗಿದೆ. ಕನ್ನಡ ಸಾಹಿತ್ಯ ಪರಿಷತ್ತು ಸ್ಥಾಪನೆಯಾಗಿ 110 ವರ್ಷಗಳತ್ತ ದಾಪುಗಾಲು ಇಟ್ಟಿದೆ. ಸಮಸ್ಯೆಗಳಿಗೆ ಪರಿಹಾರ ಒದಗಿಸುವ ಮೂಲಕ ಜನರಿಗೆ ನೈತಿಕ ಪಾಠಗಳನ್ನು ಹೇಳಿಕೊಡುವಂಥ ಶಕ್ತಿ ಕನ್ನಡ ಭಾಷೆಗೆ ಇದೆ. ಗ್ರಾಮೀಣ ಭಾಷೆಗಳಲ್ಲಿ ಹೆಚ್ಚಾಗಿ ಕನ್ನಡದ ಮಹತ್ವವನ್ನು ನಾವೆಲ್ಲರೂ ತಿಳಿಯುತ್ತಿದ್ದೇವೆಂದು ತಿಳಿಸಿದರು. ನಾನು ಕನ್ನಡ ಸಾಹಿತ್ಯ ಪರಿಷತ್ತನ್ನ ಅಧ್ಯಕ್ಷನಾಗಿ ಅಧಿಕಾರ ತೆಗೆದುಕೊಳ್ತಾ ಇರತಕ್ಕಂಥದ್ದು ತುಂಬ ಖುಷಿಯಾಗಿದೆ. ನನ್ನ ಈ ಬೆಳವಣಿಗೆಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಕಾರಣಕರ್ತರು ನಮ್ಮ ಮಾಧ್ಯಮ ಮಿತ್ರರು. ನಾನು ಎನ್ ಎಸ್ ಎಸ್ ಅಧಿಕಾರಿಯಾಗಿದ್ದಾಗ ಪ್ರತಿ ಕಾರ್ಯಕ್ರಮಗಳಿಗೆ ಅವಾಗ ನಾನು ಕರಿತಾ ಇದ್ದೆ. ನನ್ನನ್ನು ಫೇಮಸ್ ಮಾಡಿದ್ದು, ಅಟ್ಲೀಸ್ಟ್ ಎಲ್ಲರೂ ಗುರ್ಸಂಗೆ ಮಾಡಿದ್ದು ಪಾಪ ಮಾಧ್ಯಮ ಮಿತ್ರರು. ಇತ್ತೀಚೆಗೆ ನನಗೆ ನಾನು ಅಷ್ಟು ಅವರನ್ನು ಕರೀತಾ ಇಲ್ಲ ಯಾಕೆಂತಂದರೆ ನನಗೆ ಮುಜುಗರ ಆಗ್ತಿದೆ ಈಗ ಇತ್ತೀಚೆಗೆ. ಆದರೆ ನನ್ನ ಕಾರ್ಯಕ್ರಮ ನನ್ನ ಅಭಿಮಾನ ಪ್ರೀತಿ ಇಟ್ಟು ಬಂದಿರತಕ್ಕಂಥ ನನ್ನ ಮಾಧ್ಯಮ ಮಿತ್ರರಿಗೆ ಮತ್ತು ಎಲ್ಲರಿಗೂ ಕೂಡ ನನ್ನ ಪ್ರೀತಿಪೂರ್ವಕ ವಂದನೆಗಳು. ಮತ್ತು ಇವತ್ತು ನೀವು ಮಾಡಿದ ಸನ್ಮಾನ ನೋಡಿ ನನಗೆ ತಲೆಗಿರ್ರಂತ ಇದೆ. ಯಾಕೆಂದರೆ ನನ್ನ ಮೇಲೆ ಎಷ್ಟು ಜವಾಬ್ದಾರಿ ಇದೆ ಅಂತ. ದಯಮಾಡಿ ನಮ್ಮ ಪದಾಧಿಕಾರಿಗಳನ್ನು ಸೃಷ್ಟಿಯಾಗಿಲ್ಲ, ಪದಾಧಿಕಾರಿಗಳಿಗೆ ದೊಡ್ಡ ಜವಾಬ್ದಾರಿ ಇದೆ. ಅದಕ್ಕೆ ಅನುವಾದ ಮಾಡಿರ್ತಕ್ಕಂಥದ್ದು ಲೀಡ್ ಕೈಂಡ್ಲಿ ಲೈಟ್ ಅಂತ ಹೇಳಿ ಅದನ್ನು ಅಷ್ಟು ಚೆನ್ನಾಗಿ ಅನುವಾದ ಮಾಡಿದ್ದಾರೆ ಅಂದರೆ ಅದು ಕನ್ನಡದ್ದೇ ಅಂತ ಹೇಳಿ ನಮಗೆ ಅನಿಸುತ್ತೆ. ಕನ್ನಡದ ಒಂದು ಅಂತಃಶಕ್ತಿಯನ್ನು ಅದು ಪಡ್ಕೊಂಡಿದೆ. ಅವರು ಎಷ್ಟೊಂದು ಈ ರೀತಿಯ ಒಂದು ಇಂಗ್ಲೀಷ್ ಪದ್ಯಗಳನ್ನು ಕನ್ನಡದಲ್ಲಿ ಮಾಡಿ ಕನ್ನಡವನ್ನು ಬೆಳೆಸಿದ್ದಾರೆ ಅಂತ ಹೇಳಬೇಕು. ಅವರೇ ಹೇಳ್ತಾರೆ, ಇವಳ ಸೊಬಗಿನ ಅವಳಿಗಿಟ್ಟು ನೋಡ ಬಯಸಿದೆ, ಅವಳ ತೊಡಿಗೆ ಇವಳಿಗಿಟ್ಟು ಹಾಡ ಬಯಸಿದೆ ಅಂತ ಹೇಳಿ. ಅವರಷ್ಟು ಚೆನ್ನಾಗಿ ಇಂಗ್ಲೀಷನ್ನ ಕನ್ನಡಕ್ಕೆ ಅನುವಾದ ಮಾಡಿದವರು ಯಾರೂ ಸಿಗಲ್ಲ ಅಂತ BM ಶ್ರೀರವರು ಬೆಂಗಳೂರಿನವರು ಅಂತ ತುಂಬ ಹೆಮ್ಮೆ ಅನಿಸುತ್ತೆ. ಹಾಗೆ ಅನೇಕರು ಇಲ್ಲಿಂದ ಕೃಷ್ಣೇಗೌಡರು. ಇನ್ನು ಇದೇ ವೇಳೆ ತಾಲೂಕು ಅಧ್ಯಕ್ಷರಾದ ಚಂದ್ರಶೇಖರ್ ಅವರಿಗೆ ಕಸಾಪದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಸಂದರ್ಭದಲ್ಲಿ ಬಸವೇಗೌಡ ಅವರು ಚಂದ್ರಶೇಖರ್ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದರು. ಕಾರ್ಯಕ್ರಮದಲ್ಲಿ ಬಸವೇಗೌಡ ಖರಾಡ್ಯ, ಧನಂಜಯ, ವಕೀಲರು ರಮೇಶ್ ಗೌಡ, ಕೆಂಪೇಗೌಡ, ದರ್ಶನ್, ಹೊನ್ನಾವರ, ಅನಿಲ್, ಸಚಿನ್ ಇತರರು ಉಪಸ್ಥಿತರಿದ್ದರು. ತರುಣ್ ಕುಮಾರ್, ಚಾಮುಂಡಿ ನ್ಯೂಸ್, ಮಂಡ್ಯ ಜಿಲ್ಲೆ.